ಷಡ್ಯಂತ್ರಿಗಳ ವಿರುದ್ಧ ಬಿಜೆಪಿ ನಾಯಕರು ಕೆಂಡಾಮಂಡಲವಾಗಿದ್ದಾರೆ. ಯಾರು ಧರ್ಮಸ್ಥಳದ ಮೇಲೆ ಅಪಪ್ರಚಾರವನ್ನು ಮಾಡಿ ಈ ರೀತಿಯಾಗಿ ಅಲ್ಲಿ ತಲೆಬುರುಡೆ ಪ್ರಕರಣ ವಿಚಾರವನ್ನು ಮುನ್ನೆಲೆಗೆ ತಂದ್ರು, ಷಡ್ಯಂತ್ರ ಮಾಡಿದ್ರು, ಇದರ ವಿರುದ್ಧ ಬಿಜೆಪಿ ವಾಗ್ದಾಳಿಯನ್ನು ಮಾಡ್ತಾ ಇದೆ. ಬುರುಡೆ ಕೇಸ್ ಎನ್ಐಎಗೆ ವಹಿಸುವಂತೆ ಬಿಜೆಪಿ ಆಗ್ರಹ ಮಾಡ್ತಾ ಇದೆ. ಷಡ್ಯಂತ್ರಿಗಳ ವಿರುದ್ಧ ಬಿಜೆಪಿಗಳು ಕೆಂಡಾಮಂಡಲರಾಗಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಂತೇಳಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಬುರುಡೆ ಕೇಸ್ ಎನ್ಐಎಗೆ ವಹಿಸುವಂತೆ ಬಿಜೆಪಿ ಆಗ್ರಹ ಮಾಡ್ತಾ ಇದೆ. ಷಡ್ಯಂತ್ರಿಗಳ ವಿರುದ್ಧ ಬಿಜೆಪಿಗರು ಕೆಂಡಾಮಂಡಲವಾಗಿದ್ದಾರೆ. ಧರ್ಮ ಜಾಗೃತಿ ಸಮಾವೇಶದಲ್ಲಿ ಬಿಜೆಪಿಯ ನಾಯಕರುಗಳು ಯಾರಿದ್ದಾರೆ ಈ ಷಡ್ಯಂತ್ರಿಗಳು, ಬುರುಡೆ ಗ್ಯಾಂಗ್, ಇವರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಎನ್ಐಎ ಧರ್ಮಸ್ಥಳದ ಮೇಲಿನ ಅಪಪ್ರಚಾರವನ್ನ ಖಂಡಿಸಿ ಇವತ್ತು ಬಿಜೆಪಿ ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ನಮ್ಮ ಜೊತೆ ಮಾತನಾಡಲಿಕ್ಕೆ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಸದನದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ತಾವು ಆಗ್ರಹವನ್ನ ಮಾಡಿದ್ರ ಎನ್ಐಎ ತನಿಖೆ ಆಗಬೇಕು ಮತ್ತು ಅಪಪ್ರಚಾರ ನಡೀತಾ ಇದೆ ಅನ್ನೋಂಥದ್ದು. ಸೊ ಇವತ್ತು ಸಮಾವೇಶ ಕೂಡ ಮಾಡ್ತಾ ಇದ್ದೀರಾ, ಏನ್ ಸಂದೇಶವನ್ನು ಕೊಡ್ತಾ ಇದೆ ಸರ್ ಬಿಜೆಪಿಯಿಂದ? ನಾವು ವಿಧಾನಸಭೆಯಲ್ಲಿ ಇದನ್ನ ಚರ್ಚೆಗೆ ತಗೊಂಡ ಮೇಲೆನೆ ಇದಕ್ಕೊಂದು ರೂಪ ಬಂದಿದ್ದು. ಇಲ್ಲ ಅಂದ್ರೆ ಅವ್ರ ಪರವಾಗಿ ಯಾವ ಈ ಪ್ರಗತಿಪರರು ಅಂತ ಇದ್ರು ಅವ್ರ ಪರವಾಗಿ ಎಲ್ಲ ಹೋಗ್ತಾ ಇತ್ತು. ವಿಧಾನಸಭೆಯಲ್ಲಿ ಚರ್ಚೆ ಆಗಿ ನಾವು ನ್ಯಾಯಕ್ಕಾಗಿ ಆಗ್ರಹ ಆದ್ಮೇಲೆ ಅದರ ದಿಕ್ಕೇ ಬದಲಾಗಿದೆ. ಇವತ್ತು ಎಸ್ಐಟಿ ರಚನೆ ಆದಾಗಿಂದ ಇವತ್ತವರೆಗೂ ನಡೆದಂತ ಘಟನಾವಳಿಗಳು ಇದು ಬೋಗಸ್, ಇದೊಂದು ದೊಡ್ಡ ಬುರುಡೆ, ಇದರಿಂದ ದೊಡ್ಡ ಷಡ್ಯಂತ್ರ ಇದೆ ಅನ್ನೋದು ಸ್ಪಷ್ಟವಾಗಿ ಈ ಎಸ್ಐಟಿ ದಿನನಿತ್ಯದ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ನಾವಿವತ್ತು ಹೋರಾಟ ಮಾಡ್ತಾ ಇರೋದು ಪಾರ್ಟಿಯಿಂದ ಅಂತ ಅಲ್ಲ, ಇದು ಹಿಂದೂ ವಿಚಾರಧಾರೆಗಳನ್ನ ಇಟ್ಕೊಂಡು ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ಇದಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಸತ್ಯಕ್ಕೋಸ್ಕರ, ಧರ್ಮಕ್ಕೋಸ್ಕರ, ನ್ಯಾಯಕ್ಕೋಸ್ಕರ ನಡೆದಂತ ಹೋರಾಟ. ಧರ್ಮಸ್ಥಳ ಧರ್ಮವಾಗೇ ಉಳಿಬೇಕು. ಈ ಕಾಂಗ್ರೆಸ್ಸಿನ ಚಿತಾವಣೆಯಿಂದ, ಈ ಟೂಲ್ ಕಿಟ್ ಚಿತಾವಣೆಯಿಂದ ಮತ್ತು ಹಿಂದೂಗಳ ಶ್ರದ್ಧಾ ಕೇಂದ್ರಗಳನ್ನು ಹಾಳು ಮಾಡುವಂತ ಒಂದು ಗ್ಯಾಂಗ್ ಏನಿದೆ ಅದಕ್ಕೆ ಸಡ್ಡೊಡಿಯಕ್ಕೋಸ್ಕರ ಇಲ್ಲಿ ಸಮಾವೇಶವನ್ನ ಮಾಡ್ತಾ ಇದ್ದೀರಿ. ಅದು ಯಶಸ್ವಿ ಆಗ್ತಾ ಇದೆ. ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಹಿಂದೂಗಳು ಇಲ್ಲಿ ಜಮಾವಣೆ ಆಗ್ತಾ ಇದ್ದಾರೆ. ನಮ್ಮೆಲ್ಲರ ಆಗ್ರಹ ಒಂದೇ, ಇದನ್ನ ರಾಷ್ಟ್ರೀಯ ತನಿಖಾ ದಳಕ್ಕೆ ವಹಿಸಬೇಕು. ಯಾಕಂದ್ರೆ ಇದಕ್ಕೆ ಚೆನ್ನೈನಲ್ಲಿ ಲಿಂಕ್ ಇದೆ, ಕೇರಳ ಲಿಂಕ್ ಇದೆ, ಡೆಲ್ಲಿ ಲಿಂಕ್ ಇದೆ, ಪಾಕಿಸ್ತಾನ ಲಿಂಕ್ ಇದೆ, ಬಾಂಗ್ಲಾದೇಶ ಲಿಂಕ್ ಇದೆ, ಎಲ್ಲ ಲಿಂಕ್ ಇರೋದ್ರಿಂದ ಇದು ಎನ್ಐ ತನಿಖೆ ಮಾಡಿದ್ರೆ ಇದ್ರ ಹಿಂದೆ ಇರೋರು ಯಾರು ಅಂತ ಗೊತ್ತಾಗುತ್ತೆ. ಕಾಂಗ್ರೆಸ್ಗೆ ಬಿಟ್ರೆ ಇಲ್ಲಿರೋರ್ನ ನೋಡ್ತಾರಷ್ಟೇ. ಇದರಿಂದ ಇರೋ ದೊಡ್ಡ ಷಡ್ಯಂತ್ರ ಯಾವುದಿದೆ, ಅಲ್ಜೀರಾದಲ್ಲಿ ಹೆಂಗ್ ಬಂದ್ಬಿಡ್ತು, ಬಿಬಿಸಿಯಲ್ಲಿ ಹೆಂಗ್ ಬಂತು, ಇದೆಲ್ಲ ತನಿಖೆ ಆಗಬೇಕಾಗಿದೆ. ಅದನ್ನ ಕೊಟ್ಟವ್ರು ಯಾರು ಅಲ್ಲಿಗೆ? ಇದು ವಿದೇಶಿ ಕೈವಾಡ ಇದೆ. ಇಲ್ಲಿ ಮತಾಂತರ ಮಾಡೋದು, ಹಿಂದೂಗಳಿಗೆ ಮತಾಂತರ ಮಾಡುವಂತದಕ್ಕೆ ಒಂದು ವೇದಿಕೆಯನ್ನ ತಯಾರು ಮಾಡುವಂತ ಗ್ಯಾಂಗ್ ಇದು. ಅದು ದೇಶದ ಮುಂದೆ ಬಯಲಾಗಬೇಕದು. ಇವತ್ತು ಇಲ್ಲಿ ಮಾಡಿದ್ದಾರೆ ಧರ್ಮಸ್ಥಳ, ನಾಳೆ ಚಾಮುಂಡೇಶ್ವರಿಯಲ್ಲಿ ಮಾಡ್ತಾರೆ, ನಾಳೆ ಇನ್ನೊಂದು ಶನಿ ಸಿಂಗಾಪುರ ಇದರಲ್ಲೂ ಶಂಗನಾಪುರದಲ್ಲೂ ಮಾಡ್ತಾರೆ. ಈ ತರ ನಾಳೆ ತಿರುಪತಿ ಮಾಡ್ತಾರೆ. ಇದನ್ನ ನಿಲ್ಲಬೇಕು, ಇಲ್ಲಿಗೆ ನಿಲ್ಬೇಕು, ಪೊಲೀಸ್ ಸ್ಟಾಪ್ ಆಡಬೇಕು. ಅದಕ್ಕೋಸ್ಕರ ಹೋರಾಟ. ಬುರುಡೆಯನ್ನು ಎತ್ಕೊಂಡು ದೆಹಲಿ ಸೇರಿದಂತೆ ಅನೇಕ ಕಡೆ ಸುತ್ತಾಡಿದ್ದಾರೆ. ಈ ವಿಚಾರ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ. ನಾನು ಹೇಳ್ದಲ್ಲ, ಇದು ವ್ಯವಸ್ಥಿತ ಜಾಲ ಇರೋದ್ರಿಂದ. ಮತ್ತೆ ಈಗ ಡೆಲ್ಲಿಗೆಲ್ಲ ಹೋಗ್ಬೇಕಾದ್ರೆ ಎಷ್ಟು ಹಣ ಬೇಕು ಇವರಿಗೆ? ದುಡ್ಡು ಯಾರು ಕೊಡ್ತಾರೆ ಇದಕ್ಕೆ? ಹಣ ಎಟಿಎಂ ಅಲ್ಲಿ ಹಣ ಬರದೆ ಇವ್ರ್ಯಾರು ಕೆಲಸ ಮಾಡೋರೇ ಅಲ್ಲ. ಈಗ ಎಟಿಎಂ ಹಣ ಬಂದಿರೋದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಆ ಹಣ ಕೊಡ್ತಾ ಇರೋರು ಯಾರು? ಅದಾದ್ರೆ ಈ ಇಡೀ ಚಿತ್ರಣ ಇದೆ ಅಂತಲ್ಲ, ಧರ್ಮಸ್ಥಳ ಅಲ್ಲ, ಮುಂದೆ ಎಲ್ಲಿ ಮಾಡ್ತಾರೆ, ಮುಂದೆ ಯಾವ ದೇವಸ್ಥಾನ ಮಾಡಿದ್ದಾರೆ, ಹಿಂದೆ ಯಾವ ದೇವಸ್ಥಾನ, ಎಲ್ಲ ಬಯಲಿಗೆ ಬಂದ್ಬಿಡ್ತೈತೆ. ಅದರಿಂದ ಇದು ಸತ್ಯ ಧರ್ಮದ ಹೋರಾಟ. ಈ ಸತ್ಯ ಧರ್ಮದ ಹೋರಾಟದಲ್ಲಿ ನಮ್ಮ ಪಾರ್ಟಿ ಮುಂಚೂಣಿಯಲ್ಲಿದ್ದು ಈ ನ್ಯಾಯಕ್ಕೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ದೀರಿ. ಅದಕ್ಕೋಸ್ಕರ ಸಮಾವೇಶ ಮಾಡ್ತಾ ಇದ್ದೀರಿ. ಇದರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀರಿ. ನೀವು ಇದೇ ರೀತಿ ಈ ಟೂಲ್ ಕಿಟ್ಗಳಿಗೆ ಬಲಿಯಾದರೆ ಮುಂದೆ ಈ ರಾಜ್ಯದ ಜನ ನಿಮ್ಮನ್ನ ಖಾಲಿ ಮಾಡಿಸ್ತಾರೆ ಇಲ್ಲಿಂದ. ಅದನ್ನ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಇದಿಷ್ಟು ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಧರ್ಮ ಸಂರಕ್ಷಣಾ ಅಥವಾ ಧರ್ಮ ಜಾಗೃತಿ ಯಾತ್ರೆ ಇದೆಯಲ್ಲ, ಈ ಯಾತ್ರೆ ಕುರಿತಾಗಿ ಬಿವೈ ವಿಜೇಂದ್ರ ಕೂಡ ಮಾತಾಡಿದ್ದಾರೆ ನಮ್ಮ ಪ್ರತಿನಿಧಿ ಜೊತೆಗೆ. ಬನ್ನಿ ನೋಡೋಣ. ಧರ್ಮಸ್ಥಳದ ಅಪಪ್ರಚಾರದ ವಿರುದ್ಧ ಇವತ್ತು ಬಿಜೆಪಿ ಒಂದು ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ನಮ್ಮ ಜೊತೆ ಮಾತನಾಡಲಿಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾರೆ.
ಸರ್, ಬಹಳಷ್ಟು ಅಪಪ್ರಚಾರ ಸದನದಲ್ಲಿ ಕೂಡ ಧ್ವನಿ ಎತ್ತಿದೆ. ಸೊ ಇವತ್ತು ಧರ್ಮಸ್ಥಳ ಚಲೋವನ್ನು ಹಮ್ಮಿಕೊಂಡಿದೆ. ಯಾವ ಸಂದೇಶವನ್ನು ಕೊಡಲಿಕ್ಕೆ? ಧರ್ಮಸ್ಥಳ ಚಲೋ ನಾವು ಅನಿವಾರ್ಯವಾಗಿ ಕರೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲೆಲ್ಲೂ ಕೂಡ ಪಕ್ಷ ಜಾತಿ ಯಾವುದನ್ನು ಕೂಡ ನಾವು ಇದರಲ್ಲಿ ತಂದಿಲ್ಲ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ನಮ್ಮ ಈ ಧರ್ಮಸ್ಥಳ ಚಲೋ ಕರೆಯನ್ನ ನೀಡಿದ್ದೇವೆ. ನೋಡ್ತಾರೆ, ಇವತ್ತು ಮಧ್ಯಾಹ್ನ ಅಷ್ಟೊತ್ತಿಗೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಭಕ್ತರು ಇಲ್ಲಿ ಬರೋರಿದ್ದಾರೆ. ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ಈ ಕಡೆ ಬೆಳಗಾವಿ, ಚಿಕ್ಕೋಡಿಯಿಂದ ಹಿಡಿದು ನಮ್ಮ ಮಲೆನಾಡು ಪ್ರದೇಶ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಮುಖಂಡ ಮಹನೀಯರೇ, ಈ ಮಳೆಯಲ್ಲೂ ಸಹ ಎದೆಗುಂದದೆ ಸಭೆಯಲ್ಲಿ ಪಾಲ್ಗೊಂಡು ಧರ್ಮ ರಕ್ಷಣೆಗೆ ಬಂದಿರತಕ್ಕಂಥ ಎಲ್ಲ ಗಂಡುಗಲಿಗಳೇ, ಏನು ಇವತ್ತಿನ ದಿವಸ ಧರ್ಮಸ್ಥಳದ ವಿಚಾರದಲ್ಲಿ ಮಂಜುನಾಥನ ಸನ್ನಿಧಿಯಲ್ಲಿ ನಾವೆಲ್ಲ ಸೇರಿ ಒಂದು ವಿಚಾರ ನಮಗೆ ಗೊತ್ತಿರತಕ್ಕಂಥದ್ದು, ಧರ್ಮ ರಕ್ಷಿಪನ ಧರ್ಮ ರಕ್ಷಿಪದು, ಧರ್ಮ ರಕ್ಷಿಪನ ಧರ್ಮ ರಕ್ಷಿಪದು ಎಂಬ ಮಾತಿನಂತೆ ಇವತ್ತು ಧರ್ಮವನ್ನ ಕಾಪಾಡಬೇಕು, ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವೆಲ್ಲರೂ ಕೂಡಿ ಇಲ್ಲಿ ಬಂದಿದ್ದೇವೆ. ಮಾನ್ಯ ಒಂದು ರೀತಿಯಲ್ಲಿ ಏನ್ ಬಿಜೆಪಿ ಲಕ್ಷ್ಯ ಹೇಳಿದ್ರು ಅದನ್ನ ಮೀರಿ ಜನ ಕೂಡಿರುವಂತದ್ದು, ಜನ ಕೂಡ ಉತ್ಸಾಹದಿಂದ ಧರ್ಮಸ್ಥಳ ಪರ ನಾವಿದ್ದೇವೆ ಅನ್ನೋ ಒಂದು ವಿಚಾರವನ್ನು ಹಿಡ್ಕೊಂಡು ಸದ್ಯಕ್ಕೆ ಧರ್ಮ ಜಾಗೃತಿ ಯಾತ್ರೆಗೆ ಎಲ್ಲರೂ ಪಾಲ್ಗೊಳ್ತಾ ಇರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಾರುತಿ. ಅದರಲ್ಲೂ ಕೂಡ ಇವತ್ತು ಲಕ್ಷ ಲಕ್ಷ ಜನರು ಧರ್ಮಸ್ಥಳ ಹತ್ರ ಬರ್ತಾ ಇರೋದ್ರಿಂದ ಹೀಗಾಗಿ ಈ ರೀತಿಯಾದಂತಂದ್ರೆ ನೋಡಿದ್ರು ಮಹಿಳಾ ಭಕ್ತರಾಗಿರ್ಬೋದು, ಹೆಣ್ಣು ಮಕ್ಕಳು ಕೂಡ ಸೌರಭದಲ್ಲಿ ಬರ್ತಾ ಇದ್ದಾರೆ. ದೃಶ್ಯ ನೋಡ್ತಿರೋ ಹಾಗೆ ಇವರೆಲ್ಲ ನಾನಾ ಜಿಲ್ಲೆಗಳಿಂದ ಈ ಒಂದು ಧರ್ಮಸ್ಥಳ ಯಾತ್ರೆಗೆ ಅದೇನೋ ಧರ್ಮ ಯಾತ್ರೆ ಇದೆ, ಈ ಧರ್ಮ ಯಾತ್ರೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಬರ್ತಾನೆ ಇದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದ ವಾಹನಗಳ ಓಡಾಟ ದಟ್ಟಣೆ ಹೆಚ್ಚಾಗಿದೆ. ಹೀಗಾಗಿ ದಕ್ಷಿಣ ಕನ್ನಡದ ಜಿಲ್ಲೆಯ ಪೊಲೀಸರು ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದು, ಅಂದ್ರೆ ಯಾವುದೇ ಕಾರಣಕ್ಕೂ ಗೇಟ್ ವೇ ಆಫ್ ಒಳಗಡೆಗೆ ವಿವಿಐಪಿ ವಾಹನಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ವಾಹನಗಳಿಗೆ ಅವಕಾಶ ಇರೋದಿಲ್ಲ. ಹೀಗಾಗಿ ಸದ್ಯ ಧರ್ಮಸ್ಥಳದ ಪೂರ್ಣ ಪ್ರಮಾಣವಾಗಿ ತುಂಬಿ ತುಳುಕ್ತಾ ಇರುವಂತದ್ದು. ದಿನ ಏನು ಪ್ರಸಾದ ಮಾಡ್ತಿದ್ರು ಭಕ್ತರು, ಆ ಎಲ್ಲ ಜಾಗವು ಕೂಡ ಸಂಪೂರ್ಣವಾಗಿ ತುಂಬಿದೆ. ಪ್ರಮುಖವಾಗಿ ಹೇಳುವಂತದ್ದಾದ್ರೆ ಈಗ ಧರ್ಮಸ್ಥಳ ಒಂದು ರೀತಿಯಲ್ಲಿ ಏನ್ ಬಿಜೆಪಿ ಲಕ್ಷ್ಯ ಹೇಳಿದ್ರು ಅದನ್ನ ಮೀರಿ ಜನ ಕೂಡಿರುವಂತದ್ದು, ಜನ ಕೂಡ ಉತ್ಸಾಹದಿಂದ ಧರ್ಮಸ್ಥಳ ಪರ ನಾವಿದ್ದೇವೆ ಅನ್ನೋ ಒಂದು ವಿಚಾರವನ್ನು ಹಿಡ್ಕೊಂಡು ಸದ್ಯಕ್ಕೆ ಧರ್ಮ ಜಾಗೃತಿ ಯಾತ್ರೆಗೆ ಎಲ್ಲರೂ ಪಾಲ್ಗೊಳ್ತಾ ಇರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಾರುತಿ.